ದೇವಳಗಾವ ಸೇತುವೆ ವಿಜಯಪುರ ಜಿಲ್ಲೆಯ ಪ್ರಮುಖ ಸಂಪರ್ಕ ಕೊಂಡಿಯಂತಿರುವ ಈ ಬ್ರಿಡ್ಜ್ ನಮ್ಮ ಸಿಂದಗಿಯಿಂದ ಅಫಜಲ್ಪುರ ಸೇರಿದಂತೆ ನೆರೆ ರಾಜ್ಯಗಳಿಗೆ ಸಂಪರ್ಕ ಸಾಧಿಸಬಲ್ಲ ಏಕೈಕ ಮಾರ್ಗ. ಭೀಮಾ ನದಿಗೆ ಅಡ್ಡಲಾಗಿ ನಿರ್ಮಾಣಗೊಂಡಿರುವ ಈ ಪ್ರಮುಖ ಸಂಚಾರ ಮಾರ್ಗವಾದ ಸೇತುವೆಯು ಕಳೆದ ಅನೇಕ ವರ್ಷಗಳಿಂದ ಶಿಥಿಲಾವಸ್ಥೆ ತಲುಪಿತ್ತು. ಸಿಂದಗಿಯ ಜನತೆ ಯಾರೇ ಈ ಕ್ಷೇತ್ರಕ್ಕೆ ಶಾಸಕರಾಗಿ ಆಯ್ಕೆಯಾದರೂ ಸಹ ಅವರೆದುರು ದೇವಳಗಾವ ಸೇತುವೆ ದುರಸ್ತಿ ಕಾಮಗಾರಿಯ ಬೇಡಿಕೆ ಇಡ್ತಾ ಇದ್ರು. ಆದರೆ ಜನಪ್ರತಿನಿಧಿಗಳ್ಯಾರೂ ಈ ಬಗ್ಗೆ ತಲೆಯೇ ಕೆಡಿಸಿಕೊಂಡಿರಲಿಲ್ಲ. ಆದರೆ ಪ್ರಥಮ ಬಾರಿಗೆ ಸಿಂದಗಿಯ ಶಾಸಕರಾಗಿರುವ ಸನ್ಮಾನ್ಯ ಶ್ರೀ ಅಶೋಕ ಮನಗೂಳಿ ಅವರು 3ಕ್ಕೂ ಅಧಿಕ ಬಾರಿ ಈ ಸೇತುವೆಗೆ ಭೇಟಿ ನೀಡಿದ್ದು ಮಾತ್ರವಲ್ಲದೆ ಸರ್ಕಾರದಿಂದ ಅನುದಾನ ಪಡೆಯುತ್ತೇನೆ ಎಂಬ ಆಶ್ವಾಸನೆ ಈ ಹಿಂದೆ ಜನರಿಗೆ ನೀಡಿದ್ದರು. ಸರ್, ಅಫಜಲ್ಪುರ ಹಾಗೂ ಸಿಂದಗಿ ಮತ್ತು ಹೊರ ರಾಜ್ಯದ ಸಂಪರ್ಕ ಕಲ್ಪಿಸತಕ್ಕಂಥ ದೇವಳಗಾಂವ ಬ್ರಿಡ್ಜ್ ಕೂಡ ಒಂದು ಹಾಳಾದ ಒಂದು ಏನು ಅಲ್ಲಿ ರಸ್ತೆ ಮೇಲೆ ಗುಂಡಿಗಳು ಬಿದ್ದಿದೆ ಸರ್. ಈ ಬಗ್ಗೆ ಅದು ಕೂಡ ಈ ಭಾಗದ ದೇವಳಗಾಂವ ಭಾಗದ ಮತ್ತು ಅಫಜಲ್ಪುರ ಭಾಗದ ಮತ್ತು ಒಟ್ಟಾರೆ ಸುತ್ತಮುತ್ತಲ ಜನರ ಬಹುದೊಡ್ಡ ಬೇಡಿಕೆ ಆಗಿದೆ ಸರ್. ಅದ್ರ ಬಗ್ಗೆ ಸರ್, ದೇವಳಗಾಂವ ಇವತ್ತ ಸೇತುವೆ ಬಗ್ಗೆ ಈ ಭಾಗದ ಇವತ್ತ ಎಲ್ಲ ಜನರು ಬಹುದಿನಗಳ ಬೇಡಿಕೆ ಅದ. ಕಳೆದ 3 ತಿಂಗಳ ಹಿಂದೆ 2 ಬಾರಿ ದೇವಳಗಾಂವ ಸೇತುವೆಗೆ ಬಂದು ಭೇಟಿ ಕೊಟ್ಟು ಅದರ ಸ್ಥಿತಿಗತಿ ಸಂಪೂರ್ಣವಾಗಿ ಇವತ್ತ ಅದ್ರ ಬಗ್ಗೆ ತಿಳ್ಕೊಂಡು ಸರ್ಕಾರಕ್ಕೆ ಇವತ್ತ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರಿಗೆ ಪತ್ರ